ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇದೆಲ್ಲ ಫೇಸ್ ಮಾಡ್ತೀನಿ. ವಿದ್ಯಾಪತಿ ಮೂವಿ ತುಂಬ ಚೆನ್ನಾಗಿತ್ತು. ಕುತ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಮಕ್ಕಳು ಕೂಡ ಐ ಥಿಂಕ್ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆ್ಯಕ್ಷನ್, ಥ್ರಿಲ್ಲರ್, ಕಾಮಿಡಿ ಆ್ಯಂಡ್ ಎಮೋಷನ್ಸ್ ಎಲ್ಲ ಫನ್ ಫಿಲ್ಡ್ ಟೋಟಲಿ. ಕುಟುಂಬ ಸಮೇತರಾಗಿ ಬಂದು ನೋಡಿ. ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಾರಿ ಪಿಕ್ಚರ್ಸ್ ಸೈಡಿಂದ ಮತ್ತೊಂದು ಫನ್ ಎಂಟರ್ಟೈನರ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ, ಮಾಧ್ಯಮದವ್ರಿಗೆ ಮತ್ತು ಚಿತ್ರರಂಗದವ್ರಿಗೆ, ಇವತ್ತು ಒಂದು ಸಿನಿಮಾ ನೋಡೋದಂಥ ಎಲ್ಲ ಗೆಳೆಯತಿಯರಿಗೆ. ಸಿನಿಮಾ ಭಾಳ ಚೆನ್ನಾಗಿದೆ, ಭಾಳ ಎಂಟರ್ಟೈನಿಂಗ್ ಆಗಿದೆ. ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅಂದ್ರೂ ನಿಮಗೆ 2 ಗಂಟೆ ಅಂದರೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ. 2 ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ. ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡಿದಾಗೆಲ್ಲ ಈ ಸರಿನೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವರಿಬ್ಬರು ನಮ್ಮ ಸಿನಿಮಾದ ಡೈರೆಕ್ಟರ್ಸು. ಇವರು ಇಶಾ ಮತ್ತು ಹಸೀನ್. ಇವತ್ತು ಇವ್ರ ಬರ್ಡೇ. ಈ ಮುಂಚೆ ನಾವು ಇಕ್ಕಟ್ಟು ಅಂತ ಸಿನಿಮಾ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆ ಸಿನಿಮಾಗೆ ಒಂದು ಒಳ್ಳೆ ಮಾತುಗಳು ಕೇಳಿ ಬಂದಿದ್ದು. ಆ ಸಿನಿಮಾ ನಂತರ ನಾವು ಏನಾದರೂ ಮಾಡಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ. ಇವರಿಬ್ಬರು ಅಣ್ಣ ತಮ್ಮ. ಬೇಸಿಕಲಿ ಇವರಿಬ್ಬರು ಡೈರೆಕ್ಟ್ ಮಾಡ್ತಾರೆ, ಇಬ್ಬರು ಆ್ಯಕ್ಷನ್ ಕಟ್ ಹೇಳ್ತಾರೆ. ಸೊ ನೀವು ಹೇಳಿ. ಆ್ಯಕ್ಚುಲಿ ಇದು ನಮ್ದು 2ನೇ ಸಿನಿಮಾ. ನೀವು ಹೇಳ್ದಂಗೆ ಇಕ್ಕಟ್ಟು ನಮ್ಮ ಮೊದಲನೇ ಸಿನಿಮಾ, ಆದರೆ ಅದು OTT ಡೈರೆಕ್ಟ್ ರಿಲೀಸ್ ಆಗಿತ್ತು. ಸೊ ಈ ಸಂಭ್ರಮಗಳು ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಇಬ್ಬರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ನಾಗಭೂಷಣ್ ಗೊತ್ತಿದ್ರು ನಮಗೆ, ಬಟ್ ಮಲೈಕಾ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೂಪರ್ವಾಗಿ ಮಾಡಿದ್ದಾರೆ ಇಬ್ಬರು. ಇವ್ರನ್ನ ಸೆಕೆಂಡ್ ಟೈಮ್ ಒಂಥರ ಇಕ್ಕಟ್ಟಿಂದ ಬೇರೆ ಒಂದು ಅಂಕಲ್ ಕ್ಯಾರೆಕ್ಟರ್ ಇತ್ತು. ಈ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ಗ್ಲಾಮರಸ್ ಮಾಡೋಣ, ಒಂದೇನೋ ಒಂದು ಬೇರೆ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಸೊ ನಮ್ಮ ಸಿನಿಮಾ ಈಗ ನಾಳೆ ರಿಲೀಸ್ ಆಗ್ತಾ ಇದೆ. ನಾವು ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿದೆ. 2 hours ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲರೂ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬಂದು ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಒಂದು ರೋಲರ್ ಕಾಸ್ಟರ್ ರೈಡ್ ಥರ. ನಾವು ಪ್ರತಿಯೊಂದು ಸಣ್ಣ ಕಾಮಿಡಿ ಪಂಚು ಎಲ್ಲ ಸೀನು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಖಂಡಿತ ನೀವೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟು ಡಾಲಿ ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡಿಸ್ಬಿಟ್ಟೆ ನಾಗಭೂಷಣ್ ಸರ್ ಅವ್ರಿಗೆ. ಆಮೇಲೆ ಇನ್ನೇನಿಲ್ಲ, ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಬಿಂದು ರಕ್ಷಿತಿ. ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ. ತಂಡಕ್ಕೆ ಹಾರೈಸಿ ಸಿನಿಮಾ. ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಹೊಸ ಅವತಾರದಲ್ಲಿ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಈ ಥರ ನೋಡಿದ್ರಿ. ಒಂದು ಸ್ವಲ್ಪ ಆ್ಯಕ್ಷನ್ನು ನಾನು ಸ್ವಲ್ಪ ಬೇರೆ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಜನ ಇಷ್ಟಪಟ್ಟಿದ್ದಾರೆ, ಅದು ಭಾಳ ಖುಷಿಯಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಾವು ಮಾತಾಡೋದಲ್ಲ, ಸೊ ಸಿನಿಮಾ ನೋಡಿದವರು ಅವ್ರು ಮಾತಾಡಬೇಕು. ಅವ್ರ ಮಾತನ್ನು ನೀವು ಹೆಚ್ಚಿಗೆ ಇನ್ನೊಂದು 4-6 ಜನಕ್ಕೆ ತಲುಪೋ ಥರ ಮಾಡಬೇಕು ನೀವು. ಸೊ ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಮೊದಲಿಂದನೂ ಡಾಲಿ ಫ್ಯಾನ್, ಇನ್ಮೇಲಿಂದ ನನ್ನ ಗಂಡನ ಫ್ಯಾನ್ ಕೂಡ. ನನ್ನ ಪ್ರತಿಭೆ ಹೀರೋ ನಾಗಭೂಷಣ್ ಸೂಪರ್ ಮಾಡಿದ್ದಾರೆ. ದಾಲಿ ಪಿಕ್ಚರ್ಸು ಇದು ನನ್ನ ಮನೆ ಬ್ಯಾನರ್, ಅದು ದಾಲಿ ಪಿಕ್ಚರ್ಸು. ಇದು ಹೀಗೆ ಬೆಳಿಬೇಕು, ಭಾಳ ಖುಷಿಯಾಗುತ್ತೆ. ಎಲ್ಲ ಧನಂಜಯಂಗೆ ಹೋಗಬೇಕು. ಯಾಕೆಂದರೆ ಮೈಸೂರಿನ GPIR ತಂಡದಿಂದ ನಾಟಕ ಮಾಡಿಕೊಂಡು ಇವತ್ತು ನಾಗಭೂಷಣ್ ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಥರದೊಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಈ ಒಂದು ಸಂದರ್ಭಕ್ಕೆ ನಾಗಭೂಷಣ್ ನಿಜವಾಗ್ಲೂ ಇಡೀ ಟೀಮ್ ಎಲ್ಲರೂ, ನಾಗಭೂಷಣ್ ಆಗ್ಬೋದು, ಗರುಡರಾಮು ಮತ್ತು ನಮ್ಮ ಮಲೈಕಾ, ಮೈಸೂರಿನವರು, ದಾವಣಗೆರೆಯವರು,
ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಎಲ್ಲ ನಮ್ಮ ಕನ್ನಡದ ಬೇರೆ ಬೇರೆ ತಾಲ್ಲೂಕಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ಭಾಳ ಖುಷಿ ಆಯ್ತು ನನಗೆ ನೋಡಿ. ಡಾಲಿ ಪಿಕ್ಚರ್ಸ್ ನಿಜವಾಗ್ಲೂ ಧನಂಜಯ್ ಭಾಳ ಖುಷಿ ಆಯಿತು. ನನ್ನ ಮನೆ ಸಂಸ್ಥೆ ಇದು ಡಾಲಿ ಪಿಕ್ಚರ್ಸು. ಇದು ಹಿಂಗೆ ಬೆಳೀಲಿ, ಸಾಕಷ್ಟು ಇದೇ ಥರದ್ದು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ತಿದ್ದಾರೆ. ಭಾಳ ಖುಷಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. ರಘು ಸರ್ದು ತುಂಬ ದೊಡ್ಡ ಮನಸ್ಸು. ಅವ್ರು ಯಾವಾಗ ನನ್ನ ಜೊತೆ ಪ್ರತಿ ಪ್ರಾಜೆಕ್ಟಲ್ಲೂ ಇರ್ತಾರೆ. ಆ್ಯಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ನಾಳೆ ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ, ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲ ಸಿನಿಮಾಗಳನ್ನೂ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.